ಕೇರಳದ ವಿರುದ್ಧ ನಿಲ್ಲದ ಕರ್ನಾಟಕ ಸಮರ ಅಂದ್ರೆ ಈ ಸಮರ ಮಾತ್ರ ನಿಲ್ತಾ ಇಲ್ಲ. ಕೇರಳ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಸಿಡಿದೆದ್ದಿದ್ದಾರೆ. ಕೇರಳದ ವಿರುದ್ಧ ಕರ್ನಾಟಕ ಸಮರ ನಿಲ್ತಾ ಇಲ್ಲ. ಕೇರಳ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಅಲ್ಪಸಂಖ್ಯಾತರ ಮೇಲೆ ಬಲಾತ್ಕಾರದ ಹೇರಿಕೆ ಆಗ್ತಿದೆ. ಮಾತೃಭಾಷೆ ವಿರುದ್ಧ ಹೋಗಲು ಯಾವುದೇ ಅಧಿಕಾರ ಇಲ್ಲ. ಪ್ರಥಮ ಭಾಷೆಯಾಗಿ ಮಲಯಾಳಂ ಹೇರಿಕೆ ಸರಿ ಇಲ್ಲ. ರಾಜ್ಯಪಾಲರು ಮಸೂದೆಗೆ ಸಹಿ ಹಾಕಿದ್ರೆ ಹೋರಾಡ್ತೇವೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳಿಗೂ ಮನವಿ ಮಾಡ್ತೇವೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕೇರಳ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಈಗ ಸಿಡಿದೆದ್ದಿದ್ದಾರೆ. ಅಲ್ಪಸಂಖ್ಯಾತರ ಮೇಲೆ ಬಲಾತ್ಕಾರದ ಹೇರಿಕೆ ಆಗ್ತಿದೆ. ಮಾತೃಭಾಷೆ ವಿರುದ್ಧ ಹೋಗಲು ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ಸಿದ್ದರಾಮಯ್ಯ. ಯಾಕಂತಂದ್ರೆ ಮೈನಾರಿಟಿ ಪೀಪಲ್, ಅಲ್ಪಸಂಖ್ಯಾತರಿಲ್ಲ, ಭಾಷಾ ಅಲ್ಪಸಂಖ್ಯಾತರು, ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಹಂಗ್ ಮಾಡಕ್ ಬರಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆ ಥರ ಎಲ್ಲ ಈಗ ಒಂದು ಭಾಷೆ, ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಅದು ಸರಿಯಾದಲ್ಲ. ಅದಕ್ಕೋಸ್ಕರ ಪತ್ರ ಬರಬೇಕು. ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಿ ಕಾನೂನಾದ್ರೆ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಕಾನೂನು ಮಾಡಿದ್ದಾರೆ, ಅದನ್ನ ಮಾಡಕ್ ಬರಲ್ಲ ಹಂಗೆ. ಯಾಕಂತಂದ್ರೆ ಮೈನಾರಿಟಿ ಪೀಪಲ್, ಅಲ್ಪಸಂಖ್ಯಾತರಿಲ್ಲ, ಭಾಷಾ ಅಲ್ಪಸಂಖ್ಯಾತರು, ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಹಂಗ್ ಮಾಡಕ್ ಬರಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆ ಥರ ಎಲ್ಲ ಈಗ ಒಂದು ಭಾಷೆ, ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಂನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಅದು ಸರಿಯಾದಲ್ಲ. ಅದಕ್ಕೋಸ್ಕರ ಪತ್ರ ಬರಬೇಕು.